ರೀಸೆಂಟ್ ಆಗಿ ನಯನತಾರಾ ಮತ್ತೆ ಧನುಷ್ ಅವ್ರದ್ದೊಂದು ಕೇಸ್ ಇತ್ತು, ನೀವು ಗೊತ್ತಿರಬಹುದು. ನಯನತಾರಾ ಅವರು ಅವರ ಕಂಪ್ಲೀಟ್ ಡಾಕ್ಯುಮೆಂಟ್ರಿ, ಅವರ ಮದ್ವೆ ಆಗಿರ್ಬಹುದು, ಅವರ ಪರ್ಸನಲ್ ಲೈಫ್ ಎಲ್ಲ ಜರ್ನಿನ ನೆಟ್ಫ್ಲಿಕ್ಸ್ಗೆ ಮಾರಿತ್ತು ಒಂದಷ್ಟು ದುಡ್ಡಿಗೆ. ಆ ಒಂದು ಕಂಪ್ಲೀಟ್ ಆ ಜರ್ನಿಯಲ್ಲಿ ನೆಟ್ಫ್ಲಿಕ್ಸ್ ಅವರು ನಯನತಾರಾ ಅವ್ರದ್ದೊಂದು ಹಳೆ ಮೂವಿ, ಅದರಲ್ಲಿ ಧನುಷ್ ಅವ್ರದ್ದು ಮೂವಿ, ಅದು ಆಕ್ಚುಲಿ ಧನುಷ್ ಅವ್ರದ್ದು ಮೂವಿ, 3 ಸೆಕೆಂಡ್ನ ಕ್ಲಿಪ್ಪಿಂಗ್ ಅಷ್ಟೇ ಅದನ್ನ ಬಳಸ್ಕೊಂಡಿದ್ರು. ಆ ಕ್ಲಿಪ್ಪಿಂಗ್ ಕೂಡ ಅದ್ರಲ್ಲಿ 3 ಸೆಕೆಂಡ್ ಅಷ್ಟೇ ಧನುಷ್ ಅವ್ರ ಮುಖ ಕಾಣಿಸುತ್ತೆ. ಅದು ಅವ್ರ ಲವ್ ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ಮೂವಿದೊಂದು ಕ್ಲಿಪ್ಪಿಂಗ್ ತಗೊಂಡಿದೆ, ಯಾಕಂದ್ರೆ ಅವ್ರ ಹಸ್ಬೆಂಡ್ ಯಾರಿದ್ದಾರೆ ಅವ್ರದ್ದು ಮೂವಿ ಆಗಿತ್ತು ಅಂತ. ಆ ಕ್ಲಿಪ್ಪಿಂಗ್ ಮೂವಿಯಲ್ಲಿ ಬಂದಿರೋದಲ್ಲ, ಅದು ಮೂವಿ ಬಿಟ್ಟು ಅಂದ್ರೆ ಆ ಸೆಟ್ಸ್ ಅಲ್ಲೇನೆ ಅವ್ರ ಪರ್ಸನಲ್ ಫೋನಿಂದ ಕ್ಯಾಪ್ಚರ್ ಮಾಡಿರುವಂಥದ್ದು. ಆದ್ರೂ ಸಹ ನೀವು ಅದನ್ನ ಅವರು NOC ತಗೋಬೇಕಾಗಿತ್ತು ಧನುಷ್ ಅವ್ರ ಹತ್ರ. NOC ಕೇಳಿದ್ರು, ಧನುಷ್ ಅವರು ಕೊಡ್ಲಿಲ್ಲ NOC, ಬಟ್ ಇವರು ಅದನ್ನ ಪ್ರೊಸೀಡ್ ಮಾಡಿಬಿಟ್ರು. 10 ಕೋಟಿ ರೂಪಾಯಿ ಆ ಒಂದು ಕ್ಲಿಪ್ಪಿಂಗ್ ನೀವು ಯೂಸ್ ಮಾಡಿರೋದಕ್ಕೆ ಅಂತ ಕೇಸ್ ಹಾಕಿದ್ರು ಧನುಷ್ ಅವರು, ಪಡ್ಕೊಂಡ್ರು. ರೀಸೆಂಟ್ ಆಗಿನೇ ರೂಲಿಂಗ್ ಬಂತು, ಯಾಕಂದ್ರೆ ಹೌದು ರೀಸೆಂಟ್ ಆಗಿ ಧನುಷ್ ಅವ್ರ ಫೇವರ್ ಅಲ್ಲಿ ರೂಲಿಂಗ್ ಬಂತು. ಸೊ ನಯನತಾರಾ ಅವರು ಆತರ ಯಾರೇ ಆಗ್ಲಿ, ಬಿಕಾಸ್ ಇದು ಪ್ರೊಟೆಕ್ಟ್ ಆಗತ್ತೆ ನಿಮ್ಗೆ ಕಾಪಿರೈಟ್ ಆಕ್ಟ್ ಅಲ್ಲಿ. ಕಾಪಿರೈಟ್ ಆಕ್ಟ್ ಕಂಪ್ಲೀಟ್ ಆಗಿ ನಿಮಗೆ ತುಂಬಾ ಒಂದು ಬ್ರಾಡರ್ ಕವರೇಜ್ ಅಲ್ಲಿ ಪ್ರೊಟೆಕ್ಟ್ ಮಾಡತ್ತೆ ಪ್ರತಿಯೊಂದು ರೈಟ್ಸ್ನು. ಸೊ ಬರೀ ಆ 3 ಸೆಕೆಂಡ್ ಕ್ಲಿಪ್ಗೆ 10 ಕೋಟಿ ಅವರು ಅವರ ಫೇಸ್ ವ್ಯಾಲ್ಯೂ ಅವರು ಅದನ್ನ ಚಾರ್ಜ್ ಮಾಡಿರೋದು.